ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೈತೂಸ್ ಟೈಲರಿಂಗ್ ಟ್ಯುಟೋರಿಯಲ್. ಇದು ಸ್ಟ್ರೈಟ್ ಪ್ಯಾಂಟ್ ಕಟ್ಟಿಂಗ್ ಆಗೈತಿ. ಅದ್ರದ್ದು ಕಟ್ಟಿಂಗ್ ವಿಡಿಯೋನ ನಾನು ನಿನ್ನೆ ವಿಡಿಯೋದಾಗ ಹಾಕೀನಿ. ಇವತ್ತು ಅದಂದ್ರೆ ಸ್ಟಿಚಿಂಗ್ ವಿಡಿಯೋನ ತೋರಿಸಾತೀನಿ. ಫಸ್ಟ್ ನೋಡಿರಿ, ಎರಡೂ ಪ್ಯಾಂಟಿಂದ ಸೀಟ್ ಇರ್ತೈತಲ್ರಿ, ಸೀಟ್ ಈ ರೀತಿ ಕ್ರಾಸ್ ಆಗಿ ಬಂದಂಥ ಸೀಟ್ ಇರುತ್ತಲ್ರಿ, ಅದನ್ನು ಜೋಡಿಸ್ಕೋಬೇಕು. ಫಸ್ಟ್ ಯಾವುದೇ ಪ್ಯಾಂಟ್ ಸ್ಟಿಚ್ ಮಾಡಬೇಕಾದ್ರೂ ನೀವು ಫಸ್ಟ್ ಈ ರೀತಿ ಸೀಟನ್ನು ಜಾಯಿಂಟ್ ಮಾಡ್ಕೋಬೇಕು. ನೀವು ಸೆಮಿ ಪಟೇಲ ಪ್ಯಾಂಟ್, ಸಾದಾ ಪ್ಯಾಂಟ್, ಯಾವ ಪ್ಯಾಂಟ್ ಜೋಡಿಸ್ಕೋಬೇಕಾದ್ರೂ ಫಸ್ಟ್ ಸೀಟನ್ನು ಜೋಡಿಸ್ಕೋಬೇಕು. ಸೀಟನ್ನು ಜೋಡಿಸ್ಕೊಂಡು ಮುಂದೆ ನಾವು ಯಾವ ರೀತಿ ಪ್ಯಾಂಟನ್ನು ಸ್ಟಿಚ್ ಮಾಡೋದಿಲ್ಲ ಆ ಪ್ಯಾಟರ್ನು ಸ್ಟಿಚ್ ಮಾಡಿರಿ. ಫಸ್ಟ್ ಸೀಟನ್ನು ಜೋಡಿಸ್ಕೊಳ್ಳಿ. ಎರಡೂ ಕಾಲಿನ ಸೀಟ್ ಅಂದರೆ ಎರಡೂ ಕಾಲನ್ನಕ್ಕಿಂತ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಂತ ನಾನು ಬೇರೆ ಬೇರೆ ತೋರಿಸಿದ್ದೆ. ಕಟಿಂಗ್ ವಿಡಿಯೋ ನೋಡಿದರೆ ನಮ್ಮ ಸ್ಟಿಚಿಂಗ್ ವಿಡಿಯೋನು ತಿಳಿತೈತಿ. ಅದೇ ರೀತಿಯೇ ಬ್ಯಾಕ್ ಪಾರ್ಟದ್ದು ಸೀಟು ಮತ್ತು ಫ್ರಂಟ್ ಪಾರ್ಟಿನ ಸೀಟ್ ಎರಡೂ ನಾನು ಈಗ ಜಾಯಿಂಟ್ ಮಾಡ್ಕೊಳತ್ತೀನಿ. ಮತ್ತು ಸೀಟಿಗೆ ಯಾವಾಗಲೂ ನೀವು ಕಂಪಲ್ಸರಿ 2 ಸ್ಟಿಚ್ಚನ್ನು ಹಾಕಲೇಬೇಕು. 2 ಸ್ಟಿಚ್ ಹಾಕಿ ಜಾಯಿಂಟ್ ಮಾಡಿರಿ. ಜಾಯಿಂಟ್ ಮಾಡಿದ ಮೇಲೆ ನಾವು ಯಾವ ರೀತಿ ಇದು ಸ್ಟ್ರೈಟ್ ಪ್ಯಾಂಟಿಗೆ ಯಾವುದೇ ಪ್ಲೇಟ್ಸ್ ಏನೂ ಬರೋದಿಲ್ಲ. ನೋಡಿರಿ, ಈ ರೀತಿ ಜೋಡಿಸ್ಕೊಂಡ್ಮೇಲೆ ನಾವು ಕರೆಕ್ಟಾಗಿ ನೋಡಲಿಕ್ಕೆ ಜೋಡಿಸ್ಕೊಂಡಿನಿ. ನಾನು ಜೋಡಿಸ್ಕೊಂಡ್ಮೇಲೆ ಏನು ಮಾಡಬೇಕು ಅಂತಂದ್ರೆ, ಇದು ಫ್ರಂಟ್ ಪಾರ್ಟ್ ರೀ. ಇದನ್ನು ನೋಡಿರಿ, ನಾನು ಮಾರ್ಕ್ ಹಾಕೀನಿ, ಜಸ್ಟ್ ನಿಮಗೆ ಕಂಡಿಲ್ಲ. ನಾನು ನೋಡಿರಿ, ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ಯಾವ ರೀತಿ ಇದು ಬ್ಯಾಕ್ ಪಾರ್ಟ್. ಈಗ ಇದನ್ನೇನು ಮಾಡಬೇಕಂತಂದ್ರೆ, ಎರಡೂ ಸೈಡು ನೋಡಿರಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಜೋಡಿಸ್ಕೋಬೇಕು. ಅಂದರೆ ಸ್ಟ್ರೈಟ್ ಪ್ಯಾಂಟಿಗೆ ಏನಾಗುತ್ತೆ ರೀ ಅಂದರೆ, ಈ ನಾರ್ಮಲ್ ಪ್ಯಾಂಟ್ ಏನಾಯ್ತು ರೀ, ಸೈಡ್ ಒಂದು ಸ್ಟಿಚ್ ಬರೋಂಗಿಲ್ಲ ರೀ. ನಾವೇನು ಮಾಡಿಬಿಡ್ತೀವಿ, ಈ ಪ್ಲೇಟ್ಸ್ ಬಂದು ಕವರ್ ಆಗಿಬಿಡ್ತೈತಿ. ಅಂದ್ರೆ ಕವರ್ ಅನ್ನೋಕ್ಕೇನು ಪ್ಲೇಟ್ಸಾಗಿ ಹಿಡಿದು ಬಿಡ್ತೀವಿ, ಹಿಂಗೆ ಬರೋಲ್ಲ. ಈಗ ನಾ ಇದನ್ನು ಸೈಡಲ್ಲಿ ಜಾಯಿಂಟ್ ಮಾಡ್ಕೊಳಕತ್ತೀನಿ. ಫಸ್ಟ್ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ, ಎರಡೂ ಆಮೇಲೆ ಇದನ್ನು ಮಾಡ್ಕೊಳ್ಳೋಣ. ಈಗ ನೋಡಿರಿ, ಇದು ಸೈಡ್ ಮಾಡ್ಕೊಳ್ಳೋಕ್ಕಿಂತ ಬಿಫೋರ್ ನೀವು ಇನ್ನೊಂದು ಏನು ಮಾಡಬೇಕಪ್ಪ ಅಂತಂದ್ರೆ, ಸೆಂಟ್ರೊಳಗೆ ಇರುತ್ತಲ್ರಿ, ನಾವೇನು ಸೀಟನ್ನು ಸ್ಟಿಚ್ ಮಾಡ್ಕೊಂಡ್ವಲ್ಲ ಅದೇ ರೀತಿನ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಒಂದು ಸೀದಾ ಇಡಬೇಕು ರೀ. ಅಂದರೆ ಸ್ಟಿಚಿಂಗ್ ತೆಳಗೆ ಹೋಗಿರಬೇಕು, ಒಂದು ಸ್ಟಿಚಿಂಗ್ ಮೇಲೆ ಬರಬೇಕು. ಆ ರೀತಿ ಇಟ್ಕೊಂಡು ಎರಡೂ ಪಾರ್ಟ್ ಅಂದರೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ಪಾರ್ಟನ್ನು ನಮ್ಮದು ಕಾಲು ಸೆಂಟ್ರದ್ದೇನು ಸ್ಟಿಚ್ ಇರುತ್ತೆ ಎರಡೂ ಪಾರ್ಟನ್ನು ಜಾಯಿಂಟ್ ಮಾಡ್ಕೋಬೇಕು. ಅಂದರೆ ವಿ ಶೇಪ್ ಒಳಗೆ ಬರುತ್ತೆ ನೋಡ್ರಿ, ಅದು ಆ ರೀತಿ ಬರೋದನ್ನು. ಇದು ಸೈಜ್ ದೊಡ್ಡದಿರೋದ್ರಿಂದ ಪೂರ್ತಿ ಡಿಟೇಲಾಗಿ ಕರೆಕ್ಟಾಗಿ ಕಾಣೋಂಗಿಲ್ಲ. ನೋಡಿರಿ, ಈ ರೀತಿ ಎರಡೂ ಕಡೆ ಜೋಡಿಸ್ಕೊಂಡ್ವಿ. ಈಗ ನೋಡಿರಿ, ಈಗೇನು ಮಾಡಬೇಕು, ಇದು ಕಾಲೊಳಗಿಂದು ಪಾರ್ಟ್, ಇದ್ರೊಳಗೆ ಬರುತ್ತಲ್ಲ, ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಫಸ್ಟ್ ಒಂದು ಸಣ್ಣ ಫೋಲ್ಡ್ ಮಾಡಿಕೊಂಡು ಆಮೇಲೆ ದೊಡ್ಡ 2 ಫೋಲ್ಡ್ ಮಾಡಿಕೊಂಡ್ರು ನಡಿತೈತಿ ರೀ, 1 ಫೋಲ್ಡ್ ಮಾಡಿಕೊಂಡ್ರು ನಡಿತೈತಿ. ಸ್ವಲ್ಪ ಕಾಲೆಲ್ಲ ಸ್ಟಿಚ್ ಮಾಡ್ತೀವಲ್ಲ, ಸ್ವಲ್ಪ ದಪ್ಪಾಗಿತ್ತಪ್ಪ ಅಂದರೆ ನಮಗೊಂಥರ ಪ್ಯಾಂಟ್ ಕಂಫರ್ಟ್ ಅನಿಸುತ್ತೆ. ಹೀಗಾಗಿ ಒಂದು ಸ್ವಲ್ಪ ದಪ್ಪ ಸ್ಟಿಚ್ ಮಾಡಬೇಕು. ನಾವು ಆಲ್ಮೋಸ್ಟ್ 2 ಇಂಚ್ ಬಿಟ್ಟಿರ್ತೀವಲ್ಲ, ಹಿಂಗೆ ಡಬಲ್ ಫೋಲ್ಡ್ ಮಾಡಿದ್ರೂ ನಡಿತೈತಿ, ಇಲ್ಲ ಸಣ್ಣ 3 ಫೋಲ್ಡ್ ಮಾಡಿದ್ರೂ ನಡಿತೈತಿ ರೀ. ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ದಪ್ಪ ಹಂಗೆ 2 ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರಿ. ಇಲ್ಲಿ ನೋಡಿರಿ, ಕರೆಕ್ಟಾಗಿ 2 ಫೋಲ್ಡ್ ಮಾಡ್ಕೊಂಡೆ. ನಾನು ಫಸ್ಟ್ ಒಂದು ಸಣ್ಣದು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದೆ. ನೆಕ್ಸ್ಟ್ ಇದು ದೊಡ್ಡ 2 ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡತ್ತೀನಿ. ಈ ರೀತಿ ನೀವು ಆ ಕಡೆ ಎಡ್ಜಿಗೊಂದು ಈ ಕಡೆ ಎಡ್ಜಿಗೊಂದು ಸ್ಟಿಚ್ ಹಾಕಿದರೆ ನಡಿತೈತಿ. ಇಲ್ಲ ಇನ್ನೂ ಬೇಕು ಇದು ಅಂತಂದ್ರೆ ಸೆಂಟ್ರನ್ನು ಸ್ಟಿಚ್ ಹಾಕ್ಬೋದು. ಆಪ್ಷನ್ ರೀ ಅದು, ನಿಮ್ಗೆ ಹೆಂಗೆ ಕಂಫರ್ಟ್ ಅನ್ಸುತ್ತೆ ಹಂಗೆ ಸ್ಟಿಚ್ ಮಾಡ್ಬೋದು. ಈ ರೀತಿ ಎರಡೂ ಸೈಡಲ್ಲೂ ಎರಡೂ ಕಾಲಿಂದನೂ ಹಿಂಗೆ ಸ್ಟಿಚ್ ಮಾಡ್ಕೊಂಡ್ರಂದ್ರೆ ನಿಮಗೆ ಮುಗಿತೈತಿ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ, ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಈಗ ಏನು ಮಾಡ್ತೀವಿ, ನೆಕ್ಸ್ಟ್ ಸ್ಟೆಪ್ ಸೈಡಲ್ಲಿ ಬರುತ್ತೆ ನೋಡಿರಿ ಸ್ಟಿಚ್. ಈಗ ನೀವು ಸೆಂಟ್ರಲ್ಲಿ ವಿ ಬರುತ್ತಲ್ಲ, ಅದು ಸ್ಟಿಚ್ ಆಯಿತು, ಕಾಲೊಳಗಿನ ಸ್ಟಿಚ್ ಆಯಿತು. ಈಗ ನೋಡಿರಿ, ನಾನು ಜೋಡ್ಸಾಕತ್ತೀನಿ, ನಿಮ್ಗೆ ಕಾಣಿಸಾಕತ್ತೈತಿ. ಈ ರೀತಿ ಸೈಡಲ್ಲಿರೋದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ಈಗ ನೋಡಿರಿ, ಈಗ ಸೈಡಲ್ಲಿ ಸ್ಟ್ರೇಟಾಗಿ ಬರುವಂಥ ಒಂದು ಲೈನ್ ಏನು ಕಟ್ಟಿಂಗ್ ಮಾಡಿರ್ತೀವಲ್ಲ, ಅಂದರೆ ನಮ್ಮ ತೊಡೆ ಇರ್ತಾವಲ್ಲ ರೀ, ತೊಡೆ ಸೈಡಿಗೆ ಬರ್ತೈತೆ ರೀ. ಇದು ಕರೆಕ್ಟಾಗಿ ನೀವು ಇದನ್ನು ಕಟ್ ಮಾಡಿ ಹೊಲಿದ್ರಿ ಅಂದರೆ ನಿಮ್ಗೆ ಇನ್ನೂ ತಿಳಿತೈತಿ. ಏನಾದರೂ ತಿಳಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ, ನಾನು ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಂತೆ. ಇನ್ನೊಂದು ಪ್ಯಾಂಟ್ ಕಟ್ ಮಾಡೋ ಹೊತ್ತಿನಾಗ ಇನ್ನೂ ಡಿಟೇಲಾಗಿ ಹೇಳ್ತೀನಂತೆ.
ಮತ್ತು ನೋಡಿರಿ ಈಗ ಏನು ಮಾಡಬೇಕು, ಸೈಡಲ್ಲಿ ಬರುವಂಥ ಸ್ಟಿಚ್ ಇದು ಸ್ಟ್ರೇಟ್ ಪಾಯಿಂಟ್ ಆಗಿರೋದ್ರಿಂದ ಎರಡೂ ಕಡೆನೂ ಸ್ಟಿಚ್ ಬರುತ್ತೆ ರೀ. ಸುಮ್ಮನೆ ಪಟ್ಟಲಕ ಒಂದೇ ಕಡೆ ಸ್ಟಿಚ್ ಬರುತ್ತೆ, ಸೆಂಟ್ರ್ ವಿ ಶೇಪಲ್ಲಿ ಅಷ್ಟೇ ಬರುತ್ತೆ. ಇದಕ್ಕೆ ಏನೈತಿ ಸ್ಟ್ರೇಟ್ ಪಾಯಿಂಟ್ ಇರೋದ್ರಿಂದ ನಮಗೆ ಸೈಡಲ್ಲಿನೂ ಒಂದು ಸ್ಟಿಚ್ ಬರ್ತೈತಿ. ಈಗ ಅದನ್ನು ಜಾಯಿಂಟ್ ಮಾಡ್ಕೊಳಕತ್ತೀನಿ. ಇದೇನು ಜಾಯಿಂಟ್ ಮಾಡ್ಕೊಳತ್ತೀನಿಲ್ಲ, ಇದನ್ನು ಡಬಲ್ ಸ್ಟಿಚ್ ಹಾಕೋರಿ ಮತ್ತು ಎರಡೂ ಸೈಡೂ ಇದೇ ರೀತಿ ಮಾಡ್ಕೋರಿ. ಎರಡೂ ಸೈಡ್ನೂ ಇದೇ ರೀತಿನೇ ಬರ್ತೈತಿ. ಇದೇ ರೀತಿನ ನೋಡಿರಿ ಈ ರೀತಿ ಜಾಯಿಂಟ್ಸ್ ಮಾಡ್ಕೊಂಡು ಎರಡೂ ಕಡೆನೂ ಜಾಯಿಂಟ್ ಮಾಡ್ಕೊಂಡೆ. ನೋಡಿರಿ ಇಲ್ಲಿ ತೋರಿಸಾತೆ ನಿಮಗೆ. ನೋಡಿರಿ ಎರಡೂ ಕಡೆನೂ ಜಾಯಿಂಟ್ ಆಯಿತು. ಸ್ವಲ್ಪ ಅಲ್ಲಿ ಕ್ರಾಸ್ ಬಂದಿತ್ತು, ಅದನ್ನು ಸೀದಾ ಮಾಡಿಕೊಂಡೆ, ಕಟ್ಟಿಂಗ್ ಮಾಡಿಕೊಂಡು. ನೋಡಿರಿ ಸ್ವಲ್ಪ ಕ್ರಾಸ್ ಅನ್ಸಾತಿತ್ತು. ಸ್ವಲ್ಪ ಒಂದು 1/4 ಇಂಚಿನಷ್ಟು ಆ ಕಡೆ ಈ ಕಡೆ ಬಟ್ಟೆ ಕಟ್ ಮಾಡೋಕೆ ಸ್ವಲ್ಪ ಚೇಂಜಸ್ ಆದರೂ ಅದು ಈ ರೀತಿ ನೋಡಿರಿ. ಅಗಲ ಮಾಡಿದ್ನಲ್ರಿ, ಒಂದು ಸಣ್ಣದ ಫೋಲ್ಡಿಂಗ್ ಮಾಡಬೇಕು ಫಸ್ಟ್. ಆಮೇಲೆ ಅದನ್ನು ದೊಡ್ಡದು ಒಂದು ಇಂಚಿನಷ್ಟು ಪಟ್ಟಿನ ಮಡಿಸ್ಬೇಕು. ಇದ್ರೊಳಗೆ ನಮ್ಮದು ಇಲಾಸ್ಟಿಕ್ ಹಾಕಿರೂ ಹಾಕ್ಬೋದು ಅಥವಾ ಡೋರಿ ಹಾಕ್ತೀನಿ ಅಂದರೂ ಹಾಕ್ಬೋದು. ಅದಕ್ಕೆ ನಾನು ಇದ್ರದ್ದು 1 ಇಂಚ್ ಅಗಲನಷ್ಟು ಇದ್ದಷ್ಟು ಬಟ್ಟೆಯನ್ನು ಇಲ್ಲಿ ಫೋಲ್ಡ್ ಮಾಡ್ಕೊಂಡೀನಿ. ಫಸ್ಟು 1/4 ಇಂಚಿನಷ್ಟು ಮಡಚ್ಕೊಂಡೀನಿ, ಆಮೇಲೆ 1 ಇಂಚಿನಷ್ಟು ಬಟ್ಟೆಯನ್ನು ಮಡಚ್ಕೊಂಡೀನಿ. ಮತ್ತು ಫಸ್ಟ್ 1/4 ಇಂಚಿನಷ್ಟು, ನೆಕ್ಸ್ಟ್ 1 ಇಂಚಿನಷ್ಟು ಈ ರೀತಿ ಮಾಡೋದ್ರಿಂದ ನಾವಿಲ್ಲಿದ್ರೆ 1 ಇಂಚಿಂದ ಇಲಾಸ್ಟಿಕ್ನು ಹಾಕ್ಬೋದು ಅಥವಾ ಅರ್ಧ ಇಂಚಿನ ಇಲಾಸ್ಟಿಕ್ಕು ಹಾಕ್ಬೋದು. ಕಂಫರ್ಟಾಗಿ ಕರೆಕ್ಟಾಗಿ ಅಂದರೆ 1 ಇಂಚಿಂದ ಇಲಾಸ್ಟಿಕ್ ಚಲೋ ರೀ ಪ್ಯಾಂಟ್ಗಳಿಗೆ. ಅಂದರೆ ನಮಗೆ ವೇಸ್ಟ್ ಒಳಗೆ ಕರೆಕ್ಟಾಗಿ ಸ್ಟಿಫಾಗಿ ಕುಂದಿರುತ್ತೆ. 1 ಇಂಚಿಂದ ಇಲಾಸ್ಟಿಕ್ಕನ್ನು ನೀವು ಯೂಸ್ ಮಾಡಿರಿ. ಅದರದ್ದು ವಿಡ್ತ್ ಎಷ್ಟು ಇರುತ್ತಲ್ಲ ಅದನ್ನು ನೋಡ್ಕೋರಿ ನೀವು. ನಿಮ್ಗೆ ಅಲ್ಲಿ ಕರೆಕ್ಟಾಗಿ ಒಂದು ಲೆಕ್ಕ ಸಿಗುತ್ತೆ. ಅದನ್ನು ಎಷ್ಟು ಫೋಲ್ಡಿಂಗ್ ಎಷ್ಟು ಇಂಚ್ ಐತೆ ನೋಡ್ಕೋರಿ. ಅಷ್ಟು ಇಂಚಿನ ನೀವು ಅದಕ್ಕಿಂತ ಒಂದು 1/4 ಇಂಚು ಹೆಚ್ಚಿನ ಇಲ್ಲೇ ಈ ಬಟ್ಟೆನ ಸ್ಟಿಚ್ ಮಾಡಬೇಕು. ನೀವು ಎಷ್ಟು ಇಂಚಿಂದ ಇಲಾಸ್ಟಿಕ್ ಹಾಕ್ತಿರಲ್ಲ ಅದಕ್ಕಿಂತ 1/4 ಇಂಚು ಎಕ್ಸ್ಟ್ರಾ ಬಟ್ಟೆಯಿಂದ ಸ್ಟಿಚ್ ಮಾಡಬೇಕು. 1 ಇಂಚ್ ಇದ್ದರೆ 1/4 ಇಂಚಿನಷ್ಟು ಬಟ್ಟೆನ ಫೋಲ್ಡ್ ಮಾಡಿರಿ. ನೋಡಿರಿ ಈ ರೀತಿ ಕರೆಕ್ಟಾಗಿ ಎಲ್ಲ ಕಡೆಯೂ ಸಮವಾಗಿ ಬರುವಂಗೆ ಈ ರೀತಿ ಫೋಲ್ಡ್ ಮಾಡ್ಕೊತ ಹೋಗಬೇಕು. ಕರೆಕ್ಟ್ 1/4 ಇಂಚ್ ಒಂದು 1 ಇಂಚ್ವರೆಗೂ ಅಥವಾ 1/4 ಇಂಚ್ವರೆಗೂ ನೀವು ಸ್ಟಿಚ್ ಮಾಡ್ಬೋದು. ಡಿಪೆಂಡ್ಸ್ ಆನ್ ಇಲಾಸ್ಟಿಕ್ ನೀವು ಎಷ್ಟು ತೊಗೊತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಅರೌಂಡ್ ಇದೇ ರೀತಿನ 1/4 ಇಂಚ್ವರೆಗೂ ಸ್ಟಿಚ್ ಮಾಡಿರಿ. ಸ್ಟಿಚ್ ಮಾಡಿದ ಮೇಲೆ ನಮಗೆ ಏನು ಇಲಾಸ್ಟಿಕ್ ಬೇಕಂದ್ರೆ ಇಲಾಸ್ಟಿಕ್, ನೆಕ್ಸ್ಟ್ ಡೋರಿ ಬೇಕಂದ್ರೆ ಡೋರಿನ ಇಲ್ಲೇ ನಾವು ಹಾಕೊಳ್ಳೋಣಂತ. ಒಂದೇ ಸೈಜ್ ಬರುವಂಗೆ ಕರೆಕ್ಟಾಗಿ ಹೊಲ್ಕೋರಿ. ಇಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಹೊಲಿದ್ರೆ ಫಿನಿಶಿಂಗ್ ನೀಟಾಗಿ ಬರೋಂಗಿಲ್ಲ ರೀ. ಹೀಗಾಗಿ ಕರೆಕ್ಟಾಗಿ ಸ್ಲೋ ಆಗಿ ಆಗಲಿ ಕರೆಕ್ಟಾಗಿ ಈ ರೀತಿ ಒಂದೇ ಸೈಜಿನೊಳಗೆ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಮಾಡಿರಿ. ಇಲ್ಲೇನು ಮಾಡಿರಿ, ಒಂದು ಇಂಚಿನಷ್ಟು ಬಟ್ಟೆನ ಸ್ಟಿಚ್ ಮಾಡೋಕೆ ಹೋಗಬೇಡ್ರಿ. ಅಂದ್ರೆ ನಾವು ಡೋರಿಯರ ಇಲಾಸ್ಟಿಕರ ಹಾಯ್ಸೋಕೆ ನಮಗೆ ಬೇಕಲ್ರಿ. ಅದಕ್ಕೆ 1 ಇಂಚಿನಷ್ಟು ಬಟ್ಟೆನ ಹಂಗೆ ರಫ್ ಹಾಕಿ ಬಿಟ್ಟು ನಾನೀಗ ಇದಕ್ಕೆ ಇಲಾಸ್ಟಿಕ್ ಹಾಕ್ತೀನಿ ರೀ. ನನ್ನ ಕಡೆ ಇಲಾಸ್ಟಿಕ್ 1 ಇಂಚಿಂದ ಸಿಗಲಿಲ್ಲ ರೀ, ಇರಲಿಲ್ಲ. ಹೀಗಾಗಿ ನೋಡಿರಿ ಈಗ ಇಲಾಸ್ಟಿಕ್ ಎಷ್ಟು ತೊಗೊಳಕತ್ತೀನಿ ಅಂತಂದ್ರೆ ನಾನು 30 30 ಇಂಚು ಇಲಾಸ್ಟಿಕ್ ತೊಗೊಳಕತ್ತೀನಿ. ನೋಡಿರಿ 30 ಇಂಚಿನಷ್ಟು. ಅಂದರೆ ನಂದು ವೇಸ್ಟ್ ಎಷ್ಟೈತಪ್ಪ ಅಂದ್ರೆ 34 ಐತಿ. ಅಂದರೆ ಯಾವಾಗಲೂ ನಮ್ಮದು ವೇಸ್ಟ್ ಎಷ್ಟಿರುತ್ತಲ್ಲ ಅದಕ್ಕಿಂತ 4 ಇಂಚು 5 ಇಂಚು ಕಡಿಮೆ ತೊಗೋಬೇಕು ರೀ. ಅಷ್ಟೇ ಸಫಿಷಿಯೆಂಟ್. ಅದಕ್ಕಿಂತ ಕಡಿಮೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಒಬ್ಬರು ಏನು ಮಾಡ್ತಾರೆ ಅಂದರೆ ಎಷ್ಟು ವೇಸ್ಟ್ ಐತಲ್ಲ ಅದ್ರ ಅರ್ಧ ತೊಗೋತಾರೆ. ಹಂಗೆ ತೊಗೊಂಡ್ರೆ ನಿಮಗೆ ಇಲಾಸ್ಟಿಕ್ ಭಾಳ ಟೈಟಾಗಿ ಮತ್ತು ನಿಮ್ಮ ಪ್ಯಾಂಟ್ ವೇರಿಂಗೂ ಚೆಂದ ಕಾಣಂಗಿಲ್ಲ ರೀ. ವೇರಿಂಗದ್ದು ಫಾಲ್ಟ್ ಆಗ್ತೈತಿ. ಅದಕ್ಕೆ 4 ಅಥವಾ 5 ಇಂಚಿನಷ್ಟೇ ಕಡಿಮೆ ತೊಗೋರಿ. ನಾನು ಇಲ್ಲಿ 5 ಇಂಚ್ ಕಡಿಮೆ ತೊಗೊಂಡಿನಿ. 1 ಇಂಚ್ ಯಾಕೆ ಹೆಚ್ಚಿಗೆ ತೊಗೊಂಡಿನಿ ಅಂದರೆ ಒಂದು ದೊಡ್ಡದು ಪಿನ್ನನ್ನು ತೊಗೊಂಡು ಪೂರ್ತಿ ನಾವೇನು ಓಪನ್ ಬಿಟ್ಟಿದ್ವಲ್ಲ ಅಲ್ಲಿ ತನಕ ಕರೆಕ್ಟಾಗಿ ಎಳ್ಕೊಂಡು ಹಾಕ್ಕೊಂಡು ಬರಬೇಕು. ಅದು ಹಾಕ್ಕೊಂಡು ನೋಡಿರಿ ಈ ರೀತಿ ನಾವು ಒಂದು 2 ಎಡ್ಜಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಈಗ ಅಲ್ಲೇ ಸ್ವಲ್ಪ ಭಾಳಷ್ಟು ರಫು ಹಾಕಿದ್ರಂದ್ರೆ ನಿಮಗೆ ಹರಿಯೋದು ಚಾನ್ಸ್ ಇರೋಂಗಿಲ್ಲ. ನಾ ಯಾಕೆ 1 ಇಂಚ್ ಎಕ್ಸ್ಟ್ರಾ ಅಂತಂದರೆ ಏನು ಜಾಯಿಂಟ್ ಮಾಡಬೇಕಾದ್ರೆ ನಮಗೆ
ಅರ್ಧ ಇಂಚ್ ಇಲಾಸ್ಟಿಕ್ಕನ್ನು ಒಂದರ ಮೇಲೆ ಒಂದಿಟ್ಟು ರಫ್ ಹಾಕಿದ್ವಲ್ಲ ಅದಕ್ಕೆ ನಾವು ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೊಂಡೆ ನೋಡಿರಿ. ಈಗ ನಮ್ಮದು ಪ್ಯಾಂಟ್ ರೆಡಿ ಐತ್ರಿ. ಭಾಳ ಈಜಿ ಸ್ಟಿಚಿಂಗ್ ಐತಿ. ನಿಮಗೆ ಡೀಟೇಲಾಗಿ ಹೇಳ್ಕೊಟ್ಟಿದ್ದಕ್ಕೆ ಏನೋ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಏನಿಲ್ಲ ರೀ ಫ್ರೆಂಡ್ಸ್, ಈಸಿ ಐತಿ. ಟ್ರೈ ಮಾಡಿ ನೋಡಿರಿ. ರೆಡಿ ಆದಮೇಲೆ ಪ್ಯಾಂಟ್ ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದೈತೆ ಅಂದರೆ ನೀವು ಡೈಲಿ ವೇರ್ ಹಾಕ್ಕೊಳಕ್ಕೆ ಮನ್ಯಾಗ ಅಥವಾ ಹೊರಗೂ ಹಾಕ್ಕೊಂಡು ನಾವು ಮಾಡ್ಬೋದು, ಹಾಕ್ಕೊಳಕ್ಕೆ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.